ಶಿಗ್ಗಾವಿಯಲ್ಲಿ 10ನೇ ಶಿಗ್ಗಾವಿಯಲ್ಲಿ 10ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಮುನ್ನಡೆ. ಯಾಸೀರ್ ಖಾನ್ ಪಠಾಣ್ ಅವರ ಮುನ್ನಡೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಂತರ 6479 ಮತಗಳ ಅಂತರ. ಮಾಜಿ ಮುಖ್ಯಮಂತ್ರಿಯ ಸೀಟು ಶಿಗ್ಗಾವಿಯಲ್ಲಿ 10ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ದಾಖಲಿಸಿಕೊಂಡು ಹೋಗ್ತಾ ಇದ್ದು ಅಂತರ ಹೆಚ್ಚಾಗ್ತಾ ಇದೆ. ಯಾಸೀರ್ ಖಾನ್ ಪಠಾಣ್ 6ನೇ ಸುತ್ತಿನ ತನಕನೂ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ರು. ಭರತ್ ಬೊಮ್ಮಾಯಿ ಅವರ ಮುನ್ನಡೆ 300, 400, 1000 ಈ ರೀತಿಯಾಗಿತ್ತು. ಆದ್ರೆ ನಿಧಾನವಾಗಿ 6ನೇ ಸುತ್ತು ಆಗ್ತಾ ಇದ್ದಾಗೆ ಯಾಸೀರ್ ಖಾನ್ ಪಠಾಣ್ ಅವರ ಮತಗಳಿಕೆ ಹೆಚ್ಚಾಗ್ತಾ ಇದೆ. ಅಂತರ 6479 ಕಡೆಗೆ ಹೋಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿ ಬೊಮ್ಮಾಯಿ ಅವರು ಗೆದ್ದಂಥದ್ದು 30,000 ಪ್ಲಸ್ ವೋಟ್ಗಳ ಲೀಡ್ ನಲ್ಲಿ. ಆದ್ರೆ ಆ ಟೈಮ್ ನಲ್ಲಿ ಖಾದ್ರಿ ಅವರು ಅವರಿಗೆ ಸಪೋರ್ಟಿವ್ ಆಗಿದ್ರು ಅನ್ನುವಂಥದ್ದು ಅಲ್ಲಿ ಗ್ರೌಂಡ್ ಅಲ್ಲಿ ಗೊತ್ತಾಗ್ತಾ ಇರುವಂತ ಸಿಂಪಲ್ ವಿಚಾರ ಆಗಿತ್ತು. ಆದ್ರೆ ಈ ಬಾರಿ ಇಲ್ಲ, ಸನ್ನಿವೇಶ ಕಂಪ್ಲೀಟ್ ಆಗಿ ಬದಲಾಯಿತು. ಅಜ್ಜಂಪೀರ್ ಖಾದ್ರಿ ಅವರನ್ನ ತನ್ನಲ್ಲೇ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮಾಡಿದಂತ ಪ್ರಯತ್ನ ಬಹುಶಃ ಯಶಸ್ಸು ಕೊಟ್ಟಂಗೆ ಕಂಡು ಬರ್ತಾ ಇದೆ. ಹೀಗಾಗಿ ಸುಮಾರು 55,000ಕ್ಕೂ ಹೆಚ್ಚಿನ ಅಲ್ಪಸಂಖ್ಯಾತ ಮತಗಳೂ ಕೂಡ ಸೇರಿದ ಹಾಗೆ ಉಳಿದಂತಹ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಬಹುಶಃ ಯಾಸೀರ್ ಖಾನ್ ಪಠಾಣ್ ಅವರ ಕೈ ಹಿಡಿದಂತ ರೀತಿಯಾಗಿ ಈಗ ಕಂಡು ಬರ್ತಾ ಇದೆ. ಇನ್ನೂ ಕೂಡ ಹೆಚ್ಚು ಕಡಿಮೆ 9 ಸುತ್ತಿದೆ. ಇನ್ನು 80 ರಿಂದ 90,000 ಕೌಂಟಿಂಗ್ ಬಾಕಿ ಇದೆ. ಎಕ್ಸಾಕ್ಟ್ಲಿ.